ನಾನು ಕಲ್ತಿದ್ದು 8th 9th 10th ಮೂರು ಇದರಲ್ಲಿ. ಆ 3 ವರ್ಷ ನಾವು ಅಲ್ಲಿ ಹೋಗುವಾಗ ಪ್ರೇಯರ್ ತಪ್ಪಿಸಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಪ್ರೇಯರ್ ನಿಂತ್ಕೊಂಡ್ರೆ ಬಸ್ ತಪ್ಪು ಹೋಗ್ತದೆ. ಬಸ್ ತಪ್ಪು ಅಂತಂದ್ರೆ 13 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಬೆಳಿಗ್ಗೆ ಒಂದು ಬಸ್ ಇಲ್ಲಿಂದ ತಪ್ಪು ಅಂತ ಅದು ಇಲ್ಲಿಂದ ಹೋಗ್ಬೇಕಾದ್ರೆ 13 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಉತ್ಕೃಷ್ಟ ವ್ಯಾಸಂಗ ಅನ್ನೋದು ಹಳ್ಳಿಯಲ್ಲಿ ಬರಬೇಕು, ನಗರ ಪ್ರದೇಶದಲ್ಲ. ಇವತ್ತು CBSE ಅಂತ ಸ್ಕೂಲ್ಗಳು ನಾವು ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿಗೆ ನೋಡ್ತೇವೆ. ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 11 ಸ್ಕೂಲ್ಗಳಿದ್ದಾವೆ. ಬೆಳೆಯುವ ಮುಂದೆ ಬರ್ಲಿಕ್ಕಿರ್ತಕ್ಕಂಥ ಯುವಕರಿಗೆ ಸರಿಯಾದ ಸಂಸ್ಕಾರಯುತವಾದ ಶಿಕ್ಷಣ ಕೊಡೋದ್ರಿಂದ ಒಂದು ಒಳ್ಳೆ ಆದರ್ಶವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಬಹುದು ಅಂತಕ್ಕಂಥ ಕಲ್ಪನೆ ನಮ್ಮ ಮನಸ್ಸಿಗಿದೆ. ಸಹಜವಾಗಿ ನೂರಾರು ಸವಾಲುಗಳಿದ್ದಾವೆ, ಆದ್ರೆ ಸವಾಲುಗಳಿಲ್ಲದೆ ಪ್ರಶ್ನೆಗಳಿಲ್ಲದೆ ಯಾವುದು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಸವಾಲುಗಳು ಬರಬೇಕು, ಪ್ರಶ್ನೆಗಳು ಬರಬೇಕು. ಬಂದಾಗ ಮಾತ್ರ ಅದನ್ನು ನಾವು ಸರಿಯಾಗಿ ಉತ್ತರಿಸಿ ಆ ದಿಶೆಯಲ್ಲಿ ನಡೆದಾಗ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಾಧಾರಣ ಕ್ಷೇತ್ರಕ್ಕೆ ಬರತಕ್ಕಂಥವ್ರು ಅವರು 99% ಎಲ್ಲ ಅನುಭವಗಳನ್ನ ಪಡೆದು ಕಷ್ಟಗಳನ್ನ ಇನ್ನು ನಿವಾರಣೆ ಸಾಧ್ಯ ಇಲ್ಲ ಅನ್ನುವ ಹಂತದಲ್ಲೇ ಬರುವಂತ ಭಕ್ತಾದಿಗಳು ಹೆಚ್ಚು. ನನ್ನ ಅನುಭವದಲ್ಲಿ ನಾನು ಕಂಡಂತೆ ಮಗ ಅನ್ನೋದಕ್ಕಿಂತ ತಂದೆ ಮಗನ ಸಂಬಂಧಗಳಿಂದ ಒಂದು ಆತ್ಮೀಯ ಸಂಬಂಧಗಳಿದ್ದಾವೆ. ಆ ಸಂಬಂಧಗಳ ದಿನಗಳು ನನಗೆ ಬಹಳ ಇವತ್ತು ಬಹುಶಃ ನಾನು ನಿರ್ಣಯ ತಗೊಳ್ಳಿಕ್ಕೆ, ನಾನು ಮಾತನಾಡಲಿಕ್ಕೆ ಅಥವಾ ನಾನೊಂದು ಈ ಸ್ಥಾನದಲ್ಲಿ ಇಂತಹದೊಂದು ಚಿಂತನೆ ಮಾಡಲಿಕ್ಕೆ ಅದು ನನಗೆ ಅಡಿಪಾಯ ಅಂತ ನಾನು ಅದನ್ನು ಯಾವತ್ತು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈಗ ಮಾರುತಿ ರೆಸಿಡೆನ್ಸಿಯಲ್ ಸ್ಕೂಲ್ಗಳನ್ನ ಸ್ಥಾಪಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನ ರೂಪಿಸಲು ನೀವು ಕೂಡ ಸಹಕಾರಿಯಾಗಿದ್ರಿ. ಈ ಚಿಂತನೆ ಯಾಕೆ ಬಂತು ಅಂತ ನಿಮಗೆ? ಈ ಚಿಂತನೆ ಯಾಕೆ ಅಂತಂದ್ರೆ ನಾವು ಕಲಿಯುವಾಗ ಅಂತದೊಂದು ವ್ಯವಸ್ಥೆಗಳೇ ನಮ್ಗೆ ಇಲ್ಲಿ ಇರ್ಲಿಲ್ಲ. ಗುಡ್ಡಗಾಡು ಪ್ರದೇಶ, ಸುಮಾರು ಇಲ್ಲಿಂದ ಅಳ್ಳಂಕಿ ನಾನು ಕಲ್ತಿದ್ದು 8th 9th 10th ಮೂರು ಇದರಲ್ಲಿ. ಆ 3 ವರ್ಷ ನಾವು ಅಲ್ಲಿ ಹೋಗುವಾಗ ಪ್ರೇಯರ್ ತಪ್ಪಿಸಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಪ್ರೇಯರ್ ನಿಂತ್ಕೊಂಡ್ರೆ ಬಸ್ ತಪ್ಪು ಹೋಗ್ತದೆ. ಬಸ್ ತಪ್ಪು ಅಂತಂದ್ರೆ 13 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಬೆಳಿಗ್ಗೆ ಒಂದು ಬಸ್ ಇಲ್ಲಿಂದ ತಪ್ಪು ಅಂತ ಅದು ಇಲ್ಲಿಂದ ಹೋಗ್ಬೇಕಾದ್ರೆ 13 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಈ ಒಂದು ಕಾಲಘಟ್ಟಕ್ಕೆ ನಾನೊಬ್ಬನೇ, ನನ್ನ ಜೊತೆಗೆ ಒಂದು 11 ವಿದ್ಯಾರ್ಥಿಗಳ ಜೊತೆಗಿದ್ರು. ನಾವೆಲ್ಲ ಸೇರಿ ಹೋಗ್ಬೇಕಿತ್ತು ಪರಿಸ್ಥಿತಿಗಳು. ಬರುವಾಗಷ್ಟೇ ಸಾಯಂಕಾಲ 5 ನಿಮಿಷ ವ್ಯತ್ಯಾಸ ಆದ್ರೆ ಬಸ್ ತಪ್ಪು ಹೋಗ್ತದೆ. ಅಲ್ಲಿಂದ ನಡ್ಕೊಂಡು ಬರ್ಬೇಕು ನಾವಿಲ್ಲಿಗೆ. ಇಂತಹ ಒಂದು ದಿನಮಾನ ನಾವು ನೋಡಿದ್ದು. ಮತ್ತೆ ಒಂದು ಉತ್ಕೃಷ್ಟ ವ್ಯಾಸಂಗ ಅನ್ನೋದು ಹಳ್ಳಿಯಲ್ಲಿ ಬರಬೇಕು, ನಗರ ಪ್ರದೇಶದಲ್ಲ. ಇವತ್ತು CBSE ಅಂತ ಸ್ಕೂಲ್ಗಳು ನಾವು ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿಗೆ ನೋಡ್ತೇವೆ. ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 11 ಸ್ಕೂಲ್ಗಳಿದ್ದಾವೆ. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 11 ತಾಲೂಕಿಗೆ ಒಂದು ಸ್ಕೂಲ್ ಇದ್ದಾಗಿದ್ದಾವೆ ಸರಾಸರಿಯಾಗಿ. ಅದರಲ್ಲೂ ಸಹ 9 ಅಪ್ಲಿಕೇಶನ್ ಪೂರ್ಣ ಆಗಿರ್ತಕ್ಕಂಥ 2 ಅಪ್ಲಿಕೇಶನ್ ಹಂತದಲ್ಲಿದೆ, ಅಂದ್ರೆ ಅವ್ರ ಪರವಾನಗಿ ಹಂತದಲ್ಲಿದ್ದಾವೆ. ಈ 11 ಸ್ಕೂಲ್ಗಳು ಇಲ್ಲಿರುವಂತದ್ದು. ನಾವು ಯೋಚನೆ ಮಾಡಬೇಕು, ಒಂದು ಉತ್ಕೃಷ್ಟ ವ್ಯಾಸಂಗ ನಾವು ಮಾಡಬೇಕು ಅಂದ್ರೆ ಶಿಕ್ಷಣದ ಹೊರತು ದೇಶವನ್ನು ಬದಲಾವಣೆ ಮಾಡ್ಲಿಕ್ಕೆ ಯಾವುದೆಂದೂ ಸಾಧ್ಯ ಇಲ್ಲ. ಇದು ನಾನು ಕಂಡುಕೊಂಡಂತ ನೈಜ ಸತ್ಯ. ಯಾಕಂದ್ರೆ ಬೆಳೆದಂತ ಸಮಾಜಕ್ಕೆ, ಇರ್ತಕ್ಕಂಥ ಸಮಾಜಕ್ಕೆ ತಿಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೆಳೆಯುವ ಮುಂದೆ ಬರ್ಲಿಕ್ಕಿರ್ತಕ್ಕಂಥ ಯುವಕರಿಗೆ ಸರಿಯಾದ ಸಂಸ್ಕಾರಯುತವಾದ ಶಿಕ್ಷಣ ಕೊಡೋದ್ರಿಂದ ಒಂದು ಒಳ್ಳೆ ಆದರ್ಶವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಬಹುದು ಅಂತಕ್ಕಂಥ ಕಲ್ಪನೆ ನಮ್ಮ ಮನಸ್ಸಿಗಿದೆ. ಆ ಕಾರಣಕ್ಕಾಗಿ CBSE ಅಂತ ಒಂದು ಶಿಕ್ಷಣ ಸಂಸ್ಥೆಯನ್ನ ನಾವಿಲ್ಲಿ 2009-10ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಇವತ್ತು ಅದು 10ನೇ ತರಗತಿ ಅಷ್ಟೇ ಅಲ್ಲದೆ 11, 12 ಅಂದ್ರೆ ಕಾಲೇಜ್ PUC ತನಕನೂ ಸಹ ನಾವು ಈಗ ಇಲ್ಲಿ ಪ್ರಾರಂಭ ಮಾಡಿ 2 ವರ್ಷ ಆಯ್ತು. ಸತತ ಶತಪ್ರದ 100ಕ್ಕೆ 100ರಷ್ಟು ಅಂಕ ಗಳಿಸುವ ಮುಖಾಂತರ ಗ್ರಾಮೀಣ ಮಕ್ಕಳೂ ಸಹ ಪ್ರತಿಭೆಯಲ್ಲಿ, ಶಿಕ್ಷಣದಲ್ಲಿ ಹಿಂದೆ ಇಲ್ಲ ಅನ್ನುವ ಖ್ಯಾತಿಯನ್ನು ತೋರಿಸಿದ್ದಾರೆ. ಅದು ಬಹಳ ಹೆಮ್ಮೆಯ ವಿಷಯ. ಅಂದ್ರೆ ಸೈನ್ಸ್ ಮತ್ತು ಕಾಮರ್ಸ್ ಎರಡು, ಸೈನ್ಸ್ ಕಾಮರ್ಸ್ ಎರಡು ಸಹ ಇದೆ. ನೀವು ಬಂಗಾರಮಕ್ಕಿ ಮಹಾಸಂಸ್ಥಾನವನ್ನ ಸ್ಥಾಪಿಸಲು ಎದುರಾದಂತ ಸವಾಲುಗಳೇನು ಅಂತ? ಈಗ ಅನೇಕ ಭಕ್ತಾದಿಗಳು ಇಲ್ಲಿಂದ ಒಳಿತನ್ನ ಕಂಡಿದ್ದಾರೆ. ಈ ಸಂಸ್ಥಾನವನ್ನು ಸ್ಥಾಪಿಸುವಾಗ ನಿಮ್ಗೆ ಎದುರಾದಂತ ಸವಾಲುಗಳು? ಸಹಜವಾಗಿ ನೂರಾರು ಸವಾಲುಗಳಿದ್ದಾವೆ, ಆದ್ರೆ ಸವಾಲುಗಳಿಲ್ಲದೆ ಪ್ರಶ್ನೆಗಳಿಲ್ಲದೆ ಯಾವುದು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಸವಾಲುಗಳು ಬರಬೇಕು, ಪ್ರಶ್ನೆಗಳು ಬರಬೇಕು. ಬಂದಾಗ ಮಾತ್ರ ಅದನ್ನು ನಾವು ಸರಿಯಾಗಿ ಉತ್ತರಿಸಿ ಆ ದಿಶೆಯಲ್ಲಿ ನಡೆದಾಗ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ಬಂದ ಸವಾಲುಗಳು ನಾನು ಯಾವುದನ್ನೂ ಸಹ ನಾನು ಅಲ್ಲಗಳಿರಲಿಲ್ಲ ಅಥವಾ ಬಂದ ಸವಾಲುಗಳಿಂದ ನಾನು ಹಿಂದೆ ಓಡ್ಲಿಲ್ಲ.
ಆ ಸವಾಲನ್ನ ಎದುರಿಸುವಂತ ಕೆಲಸ ಮಾಡಿದ್ರಿಂದ ಬಹುಶಃ ಇವತ್ತು ಈ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಪ್ರಶ್ನೆಗಳು, ಎಲ್ಲಾ ರೀತಿಯ ಪ್ರಶ್ನೆಗಳು ಬಂದಿದ್ದಾವೆ, ಎಲ್ಲಾ ರೀತಿಯ ಆರೋಪಗಳು ಬಂದಿದ್ದಾವೆ, ಎಲ್ಲವನ್ನೂ ಸ್ವೀಕರಿಸಿದ್ದೇವೆ, ಇಲ್ಲ ಅಂತಿಲ್ಲ. ಆದ್ರೆ ಸತ್ಯವನ್ನ ಬೂದಿ ಮುಚ್ಚಿದ ಕೆಂಡದಂತೆ ಕೆಲವೊಂದಿಷ್ಟು ಸಮಯ ಮುಚ್ಚಿಡ್ಲಿಕ್ಕೆ ಸಾಧ್ಯ. ಆದ್ರೆ ಸತ್ಯ ಯಾವತ್ತೂ ಸತ್ಯವೇ, ಅದು ನಮ್ಮ ಜೀವನದ ಒಂದು ಪಾಠ. ಅದು ಆ ಕಾರಣಕ್ಕಾಗಿ ಅದೆಲ್ಲದರಲ್ಲೂ ಸಹ ಒಂದು ಗೆಲುವನ್ನು ಸಾಧಿಸ್ಲಿಕ್ಕೆ, ಅದರಲ್ಲೂ ಸಹ ಕಾನೂನುಬದ್ಧವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸ್ಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಆ ಕಾರಣಕ್ಕಾಗಿ ಸವಾಲುಗಳನ್ನ ಇವತ್ತಿಗೂ ಸ್ವೀಕರಿಸ್ತೇವೆ. ಇವತ್ತು ನಾವು ಅಲ್ಲಗಲಿಯುವುದಿಲ್ಲ. ಸವಾಲುಗಳು ಬರಲಿ, ನಮ್ಮ ಕಡೆಯಲ್ಲಾಗಿರ್ತಕ್ಕಂಥ ಪ್ರಯತ್ನವನ್ನ ಏಕಮುಖವಾಗಿ ಸರಿಯಾಗಿ ನಾವು ಅದನ್ನು ಎದುರಿಸ್ಕೊಂಡು ಹೋಗ್ತಾ ಇದ್ರೆ ಖಂಡಿತ ಅದನ್ನು ಗೆಲುವನ್ನು ಸಾಧಿಸ್ತೇವೆ ಅಂತಕ್ಕಂಥ ಇದೆ. ಆದ್ರೇನು ಇಂದಾಗುವುದು ನಾಳೆ ಅಥವಾ ನಾಡಿದ್ದು ಒಂದು 2 ಸಲ ಲೇಟ್ ಆಗಬಹುದು, ಆದ್ರೆ ಗುರಿಯನ್ನು ಖಂಡಿತ ತಲುಪ್ತೇವೆ ಅನ್ನೋ ವಿಶ್ವಾಸ, ಅಚಲ ವಿಶ್ವಾಸವೇ ನಮ್ಮನ್ನ ಈ ಮಟ್ಟಕ್ಕೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಸಾಕಷ್ಟು ಜನ ಬಂದು ಒಳಿತನ್ನ ಕಂಡಿದ್ದಾರೆ. ಇಲ್ಲಿ ನಡೆದಂತ ಪವಾಡಗಳ ಬಗ್ಗೆ ಯಾವ್ದಾದ್ರು ಒಂದೆರಡು ಹೇಳ್ಬೋದು ವೀಕ್ಷಕರಿಗೆ? ಪವಾಡಗಳು ಅನ್ನೋದ್ರಿಂದ ಕ್ಷೇತ್ರದಲ್ಲಿ ಇನ್ನುಳಿದ ಕ್ಷೇತ್ರಕ್ಕೂ ಬಹುಶಃ ಈ ಕ್ಷೇತ್ರಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಅವರವರ ಶ್ರದ್ಧೆಗೆ, ಅವರವರ ಭಕ್ತಿಗೆ ಏನು ಫಲ ಬೇಕೋ ಭಗವಂತ ಖಂಡಿತ ಕೊಟ್ಟಿದ್ದಾನೆ. ಸಾಧಾರಣ ಕ್ಷೇತ್ರಕ್ಕೆ ಇಲ್ಲಿ ಬರತಕ್ಕಂಥವ್ರು ಅವರು 99% ಎಲ್ಲ ಅನುಭವಗಳನ್ನ ಪಡೆದು ಕಷ್ಟಗಳನ್ನ ಇನ್ನು ನಿವಾರಣೆ ಸಾಧ್ಯ ಇಲ್ಲ ಅನ್ನುವ ಹಂತದಲ್ಲೇ ಬರುವಂತ ಭಕ್ತಾದಿಗಳು ಹೆಚ್ಚು, ನನ್ನ ಅನುಭವದಲ್ಲಿ ನಾನು ಕಂಡಂತೆ. ಅಂಥವರು ಸಹ ಒಂದು ಸಾಂತ್ವನವನ್ನ, ನೆಮ್ಮದಿಯನ್ನ ಪಡ್ಕೊಂಡಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಮತ್ತೆ ಆಂಜನೇಯನೇ ಹಾಗೆ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತದೆಯ ಸಿಂಧೋ ಸತ್ಕಾರ್ಯಂ ಸಾಧೆ ಪ್ರಭು. ಅವನ ಪ್ರಾರ್ಥನೆ ಹಾಗೆ ನಾವು ಮಾಡೋದು. ಯಾವುದು ಅಸಾಧ್ಯ ಅಂತಿದೆಯೋ ಅದನ್ನು ಸಾಧನೆ ಮಾಡತಕ್ಕಂಥವನು, ಮಾಡಿದಂಥವನು, ಅಘಟಿತ ಘಟನಾ ಪಟುವಾಗಿರ್ತಕ್ಕಂಥ ಆಂಜನೇಯ ಅವನ ನೆಲೆ ನಿಂತ ಸ್ಥಾನ. ಹಾಗಾಗಿ ಯಾರ್ಯಾರು ಶ್ರದ್ಧಾ ಭಕ್ತಿಯಿಂದ ಅವನನ್ನ ನಿವೇದನೆ ಮಾಡ್ಕೊಳ್ತಾರೋ, ಪ್ರಾರ್ಥನೆ ಮಾಡ್ಕೊಳ್ತಾರೋ ಅವರೆಲ್ಲರಿಗೂ ಇಷ್ಟಾರ್ಥ ನೆರವೇರಿದೆ. ಎಷ್ಟೋ 10, 12, 15 ವರ್ಷಗಳ ತನಕ ಮಕ್ಕಳೇ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಭಗವಂತ ಫಲ ಕೊಟ್ಟಿದ್ದಾನೆ. ಇಲ್ಲಿಯ ಅದು ಪವಾಡ ಅಂತ ನಾನು ಹೇಳೋದಿಲ್ಲ, ಆ ಭಗವಂತನ ಶಕ್ತಿ ಅಥವಾ ಅನುಗ್ರಹ ಇಷ್ಟನ್ನು ನಾನು ಹೇಳ್ಬೋದು, ಅಥವಾ ಭಕ್ತರ ಭಕ್ತಿ ಅಂತ ನಾನು ಹೇಳ್ಬೋದು. ಅಂದ್ರೆ ಇವತ್ತು ಕೃತಕವಾಗಿ ಅವರಿಗೆ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ, ಕೃತಕ ಒಂದು ಗರ್ಭಧಾರಣೆಯಿಂದ ಸಾಧ್ಯ ಇಲ್ಲ ಅನ್ನೋದು ಸಹ ಭಗವಂತನ ಕ್ಷೇತ್ರ ನಡ್ಕೊಂಡು ಅವರು ತೀರ್ಥ ಸ್ನಾನ ಇತ್ಯಾದಿ ಮಾಡಿದಂತೆ ಅವರಿಗೆ ಫಲ ಆದಂತ ಅನೇಕ ಉದಾಹರಣೆಗಳಿದ್ದಾವೆ. ಅದವರ ಆ ಯೋಗ ಇತ್ತು, ಆಗಿದೆ, ದೈವಿಕ ಅನುಗ್ರಹ ಆಗಿದೆ. ಅಂದ್ರೆ ಈಗ ರಾಜ್ಯದ ಅಲ್ಲೂ ಕೂಡ ಒಂದು ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿರುವಂತ ಕ್ಷೇತ್ರ ಬಂಗಾರಮಕ್ಕಿ ಹಾಗೆ ಗುರುತಿಸ್ಕೊಂಡಿದೆ ಅಂತ ಸತ್ಯ. ಅದಕ್ಕಂದ್ರೆ ಅನೇಕ ಗಣ್ಯ ವ್ಯಕ್ತಿಗಳು ಸಹ ಬರ್ತಾರೆ. ನಾವು ಭಕ್ತರ ಬಗ್ಗೆ ಕೆಲವೊಂದಷ್ಟು ಹೇಳಿದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸಾಧು ಸಂತರು ಇರಬಹುದು, ಅಥವಾ ಅನೇಕ ಪ್ರಮುಖ ರಾಜಕೀಯ ಇರಬಹುದು, ಉದ್ಯಮಿಗಳಿರ್ಬೋದು, ಅನೇಕ ಗಣ್ಯರು ಕ್ಷೇತ್ರಕ್ಕೆ ನಡ್ಕೊಳ್ತಾರೆ. ಆದ್ರೆ ಯಾರನ್ನೂ ಸಹ ನಾವು ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಸಂಪರ್ಕವನ್ನು ನಾವು ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವರು ಭಕ್ತರಾಗೇ ಬರಬೇಕು. ದೇವರ ಮುಂದೆ ಅವನು ಎಷ್ಟೇ ದೊಡ್ಡವನಾಗಿದ್ರು ಅವನು ಶಕ್ತನಾಗೋದಿಲ್ಲ, ಅವನು ಭಕ್ತನಾದಾಗ ಮಾತ್ರ ದೇವರ ಅನುಗ್ರಹ ಮಾಡ್ತಾನೆ. ಮತ್ತೆ ಅವರು ವೈಯಕ್ತಿಕ ಸಂಪರ್ಕ ನಾವು ಇಟ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಅದು ಅಪಾರ್ಥವನ್ನು ಸೂಚಿಸ್ತದೆ. ಆ ಕಾರಣಕ್ಕಾಗಿ ಅವರು ಭಕ್ತಿಯಿಂದ ಬಂದು ನಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಾಗ ಆ ಭಗವಂತ ಅನುಗ್ರಹದಿಂದ ಅವರಿಗೆ ಖಂಡಿತ ಒಳಿತಾಗಿದೆ. ಇವತ್ತು ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯದಿಂದನೂ ಸಹ, ವಿದೇಶಗಳಿಂದಲೂ ಸಹ ಕ್ಷೇತ್ರಕ್ಕೆ ಭಕ್ತರಿದ್ದಾರೆ. ಈಗ ಪ್ರತಿಯೊಬ್ಬರ ಜೀವನದಲ್ಲಿ ಬಾಲ್ಯ ಅಂತಂದ್ರೆ ಒಂದು ಮರೆಯಲಾದಂತ ಒಂದು ನೆನಪು ಅಂತಂದ್ರೆ ನೋವು, ನಲಿವು ಅವೆಲ್ಲವನ್ನು ಕೂಡ ಒಂದು ಬಾಲ್ಯದಲ್ಲಿ ನಾವು ಕಂಡಿರ್ತೀವಿ. ಅಂತಂದ್ರೆ ಒಂದು ಬಾಲ್ಯ ಅಂದ್ರೆ ಒಂದು ಸುಂದರವಾದಂತ ಕ್ಷಣ. ಈಗ ನಿಮ್ಗೀಗ ಬಾಲ್ಯ ಜೀವನದ ಕಡೆ ಹಿಂತಿರುಗಿ ನೋಡಿದಾಗ ಏನ್ ಅನಿಸ್ತದೆ ಅಂತ? ಬಾಲ್ಯ ಜೀವನದ ಬಗ್ಗೆ ಏನ್ ಹೇಳಿದ್ರು ಬಹುಶಃ ಅದಕ್ಕೆ ಬೆಲೆ ಕಟ್ಲಿಕ್ಕೆ ಆಗದೆ ಇರತಕ್ಕಂತ ದಿನಗಳು. ಸ್ಕೂಲ್ ಆಗಿರ್ಬೋದು, ಫ್ರೆಂಡ್ಸ್, ತಂದೆ ತಾಯಿ, ಎಲ್ಲವುದು ಸತ್ಯ. ಅದರಲ್ಲಿ ಬೆಲೆ ಕಟ್ಟಲಾಗದ ದಿನಗಳು ಅದು. ಆ ದಿನಗಳು ಮರಳಿಸಬೇಕು ಅಂದ್ರೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಅದ್ರಲ್ಲಿ ನೆನಪು ಮಾಡ್ತಕ್ಕಂಥದ್ದು ಅಂತಂದ್ರೆ ಬಹುಶಃ ನಮ್ಮ ತಂದೆಯವರ ಜೊತೆಗೆ ನಾನು ಕಳೆದಂತ ಬಹಳ ಒಂದು ಕ್ಷಣ. ಅವರಿಗೆ ಕೊನೆ ಬಹುಶಃ 2003ನೇ ಇಸ್ವಿಯಲ್ಲಿ ಅವರು ತೀರ್ಕೊಂಡ್ರು. 2000ನೇ ಇಸ್ವಿಯಲ್ಲಿ ಡಯಾಬಿಟಿಸ್ ಇತ್ತು, ಗ್ಯಾಂಗ್ರೀನ್ ಜಾಸ್ತಿಯಾಗಿ ಕಾಲನ್ನ ಕಟ್ಟು ಮಾಡಿದ್ರು. ಆ ಸಂದರ್ಭದ ಜೊತೆಗೆ ನಾನು ಮಗ ಅನ್ನೋದಕ್ಕಿಂತ ತಂದೆ ಮಗನ ಸಂಬಂಧಕ್ಕಿಂತ ಒಂದು ಆತ್ಮೀಯ ಸಂಬಂಧಗಳಿದ್ದಾವೆ. ಆ ಸಂಬಂಧಗಳ ದಿನಗಳು ನನಗೆ ಬಹಳ ಇವತ್ತು ಬಹುಶಃ ನಾನೊಂದು ನಿರ್ಣಯ ತಗೊಳ್ಳಿಕ್ಕೆ, ನಾನೊಂದು ಮಾತನಾಡ್ಲಿಕ್ಕೆ,
ಅಥವಾ ನಾನೊಂದು ಈ ಸ್ಥಾನದಲ್ಲಿ ಇಂತಹದೊಂದು ಚಿಂತನೆ ಮಾಡ್ಲಿಕ್ಕೆ ಅದು ಅಡಿಪಾಯ ಅಂತ ನಾನು ಅದನ್ನು ಯಾವತ್ತು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಬಹುಶಃ ಇನ್ನು ನನಗೆ ಕಲೀಲಿಕ್ಕೆ ಅನೇಕ ಅವಕಾಶಗಳಿದ್ದು, ಆದ್ರೆ ಸಣ್ಣ ವಯಸ್ಸಿನಲ್ಲೇ ಜವಾಬ್ದಾರಿ ಪಡಿತಕ್ಕಂಥ ಸಂದರ್ಭ ಬಂದ್ಬಿಡ್ತು. ಹಾಗೆ ಜವಾಬ್ದಾರಿ ನಡೆಸಬೇಕಾಯ್ತು. ಆ ಕಲಿತದ ತುಡಿತ ಇನ್ನು ನಮ್ಮಲ್ಲಿದೆ. ಆ ಕಾರಣಕ್ಕಾಗಿ ಆ ದಿನಗಳು ನಾನು ಬಹಳ ಹಂಬಲಿಸ್ಕೊಳ್ತೇನೆ. ಅಂದ್ರೆ ನೀವು ಟೋಟಲ್ ಎಷ್ಟು ಜನ ಅಂತ? ನಾವು 3 ಜನ ಅಣ್ಣ ತಮ್ಮಂದಿರು. ನಾನು ಮಧ್ಯದವನು. ತಂದೆಯವರು ಬಗ್ಗೆ ನಾನು ಬಹಳ ಆ ಒಂದು ಸಮಯದಲ್ಲಿ ಬಹಳ ಇಷ್ಟಪಡ್ತೇನೆ. ಯಾಕಂದ್ರೆ ನನಗೆ ಅದು ಈಗೂ ಸಹ ಒಂದು ಮಾರ್ಗದರ್ಶಕ. ಅವರು ಕೆಲವೊಂದು ಮಾತುಗಳು, ಕೆಲವೊಂದು ಅವರ ನುಡಿ ಹಾಗಿರ್ತಿತ್ತು. ಅದು ನಮ್ಗೆ ಆದರ್ಶ. ಅದನ್ನ ನಾನು ನೆನೆಸ್ಕೊಳ್ಳಿಕ್ಕೆ ಬಹಳ ಇಷ್ಟಪಡ್ತೀನಿ. ನಿಮ್ದೀಗ ಸ್ಕೂಲ್ ಡೇಸ್ ಎಲ್ಲ ನೆನಪು ಮಾಡ್ಕೊಂಡಾಗ ಸ್ಕೂಲ್ ಡೇಸ್ ಅಲ್ಲಿ ಅನೇಕ ಕ್ಷಣಗಳಿದ್ದಾವೆ. ಅದನ್ನ ಎಲ್ಲರೂ ಬಹುಶಃ ನನಗೆ ಈ ಫ್ರೆಂಡ್ಸ್ ಸರ್ಕಲ್, ಸ್ನೇಹಿತರ ಸಂಖ್ಯೆ ಜಾಸ್ತಿ. ನಾನು ಯಾರನ್ನು ಬಿಟ್ಕೊಡ್ತಿರ್ಲಿಲ್ಲ. ಈಗ ಆಗಿನ ಬಾಲ್ಯದ ಸ್ನೇಹಿತರು ಈಗ ನಿಮ್ ಜೊತೆ ಇದ್ದಾರೆ. ಬಹಳ ಜನ, ಕೆಲವು ಜನ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ. ಕೆಲವು ಜನ ಬಹಳ ಹೊರಗಡೆ ಅವರವರು ಕೆಲಸದಲ್ಲಿ ಎಷ್ಟೋ ದೂರದಲ್ಲಿ ಹೋಗಿದ್ದಾರೆ. ಕೆಲವು ಜನ ಮರ್ತಿರ್ಬೋದು. ಈಗ ಬಹುಶಃ ಸಡನ್ಲಿ ನಮ್ಮ ಎದುರುಗಡೆ ಬಂದು ನಾವು ಮರ್ತ್ಕೊಂಡಿರ್ಬೋದು, ಗೊತ್ತಿಲ್ಲ. ಆದ್ರೆ ಆ ದಿನಗಳು ಮಾತ್ರ ನಮ್ಗೆ ಯಾವತ್ತು ನೆನಪಿರತಕ್ಕಂಥ ದಿನಗಳಾಗಿದ್ದು. ಅಂತಂದ್ರೆ ಸ್ಕೂಲಲ್ಲಿ ಇರುವಾಗ ನೀವು ಕ್ರೀಡಾ ಪಂದ್ಯಾವಳಿ ಆ ತರದಕ್ಕೇನಾದ್ರು? ಖಂಡಿತ. ನಾನು ಅವಾಗ ಕಬಡ್ಡಿ ಮತ್ತು ಶಟ್ಲ್ ಬ್ಯಾಡ್ಮಿಂಟನ್ ಬಹಳ ನನಗೆ ಇಷ್ಟ ಇತ್ತು. ಆ ಹಂತದಲ್ಲಿ ಒಂದು ತಾಲೂಕಾ ಮಟ್ಟದವರೆಗೂ ಸಹ ಶಟ್ಲ್ ಬ್ಯಾಡ್ಮಿಂಟನ್ಗೆ ಆಟ ಆಡಕ್ ಹೋಗಿದ್ವಿ. ತಾಲೂಕಾ ಮಟ್ಟದಲ್ಲಿ ಕಬಡ್ಡಿಗೂ ಸಹ ನಾವು ಅವಾಗ ಭಾಗವಹಿಸಿದ್ವಿ. ಅಂದ್ರೆ ನಾನು ಒಬ್ಬನೇ ಅಂತಲ್ಲ, ನಮ್ಮ ತಂಡಗಳಿಂದ ಭಾಗವಹಿಸಿದ್ವಿ. ಶಟ್ಲ್ ಬ್ಯಾಡ್ಮಿಂಟನ್ ನಾನು ನಿತ್ಯವೂ ಸಹ ಕನಿಷ್ಠ 1 ಗಂಟೆ ನಾವು ನಿತ್ಯ ಆಡ್ತಿದ್ವಿ ಇಲ್ಲಿ. ಅಂದ್ರೆ ಇಲ್ಲಿ ಆಡುವ ಸಂದರ್ಭದಲ್ಲಿ ಇಲ್ಲಿ ಸುತ್ತಮುತ್ತ ಇರತಕ್ಕಂತ ನೌಕರಸ್ಥರು ಯಾರಿದ್ರು ಅವರೆಲ್ಲ ಹಿರಿಯರು. ಅದರಲ್ಲಿ ಅತಿ ಕಿರಿಯ ವ್ಯಕ್ತಿ ನಾನು. ಅವ್ರ ಜೊತೆಗೆ ಆಟ ಆಡುವಂತ ವ್ಯವಸ್ಥೆಗಳು ಇಲ್ಲಿ ನಾವು ಮಾಡ್ತಿದ್ವಿ. ಸೊ ಅದು ಬಹಳ ಮಧುರ ಕ್ಷಣಗಳು ಅದು. ಈಗ ಮೊದಲು ನಿಮ್ಮ ತಂದೆಯವರು ಈ ಕ್ಷೇತ್ರವನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು, ನಂತರ ನೀವು ಇದ್ ಮಾಡ್ತಾ ಇದ್ರಿ. ಹೌದು. ಈ ಕ್ಷೇತ್ರ 80ನೇ ಇಸ್ವಿಯಿಂದನೇ ಇಲ್ಲಿ ಪ್ರಾರಂಭಗೊಂಡು ದಿವಿಗೆ ಅವಧೂತ ರಾಮಾನಂದ ಸ್ವಾಮಿಗಳು ಅವರ ಒಂದು, ಅಂದ್ರೆ ದಿವಿಗೆ ಅವಧೂತರು ರಾಮಾನಂದ ಸ್ವಾಮಿ, ಹೌದು, ಅವರಿಂದನೇ ಒಂದು ಈ ಕ್ಷೇತ್ರ ಒಂದು ಪ್ರಾರಂಭ ಇಲ್ಲಿ ಮಾಡ್ಕೊಳ್ಳಿಕ್ಕೆ ಕಾರಣಕರ್ತ ಆಯ್ತು. ತಂದೆಯವರು ಅದನ್ನ ಇಲ್ಲಿಂದ ನಡೆಸ್ಕೊಂಡು ಪ್ರಾರಂಭ ಮಾಡ್ಕೊಂಡು ಬಂದ್ರು. ಅನಂತರ ದಿನಗಳಲ್ಲಿ 86ರಲ್ಲಿ ದೇವಸ್ಥಾನದ ಪ್ರತಿಷ್ಠೆ ಆಯ್ತು. ಆಮೇಲೆ 29/3/97 ಪಾಲ್ಗುಣ ಬಹುಳ ಪಂಚಮಿ ಭಾನುವಾರ ಪುನಃ ಪ್ರತಿಷ್ಠೆ ಆಯ್ತು. ಆ ದಿನದಿಂದ 97ನೇ ಇಸ್ವಿಯಿಂದ ಒಂದೊಂದೇ ಜವಾಬ್ದಾರಿಗಳು ನಾವು ತಗೊಳ್ಳಿಕ್ಕೆ ಸಾಧ್ಯ ಆಯ್ತು. ಆ ಸಂದರ್ಭದಲ್ಲಿ ದಿವಿಗೆ ಅವಧೂತ ರಾಮಾನಂದರು, ಗೋರೆಯ ನಿರ್ಮಲಾನಂದ ಸ್ವಾಮಿಗಳು, ನಮ್ಮ ತಂದೆಯವರು, ಇವರು 3 ಜನ ಸೇರಿ ನಮಗೆ ಒಂದು ಜವಾಬ್ದಾರಿ, ಈ ಒಂದು ಸ್ಥಾನವನ್ನ, ದೀಕ್ಷೆಯನ್ನ ಕೊಟ್ಟು ನಮಗೆ ಈ ಜವಾಬ್ದಾರಿಯನ್ನ ಅವತ್ತು ನೀಡಿದಂಥದ್ದು. ಆನಂತರ 2000ನೇ ಇಸ್ವಿಯಿಂದ ನಾವು ಈ ಸ್ಥಾನದಲ್ಲಿ ಸಂಪೂರ್ಣ ಅಧಿಕಾರವನ್ನು ನಡೆಸುವಂಥದ್ದನ್ನು ನಾವು ಮುಂದುವರಿಸಿಕೊಂಡ್ವಿ. ಅಲ್ಲಿಂದ ಈಗ 25 ವರ್ಷಗಳು ಸುದೀರ್ಘ ಕಾಲ ನಡೆದಿದೆ. ಈಗ ನಾನು ಎಲ್ಲೋ ಕೇಳ್ಪಟ್ಟೆ, ಅದು ಮೂರ್ತಿ ನಿಮ್ಗೇನೋ ಸಿಕ್ಕಿದ್ದು ಅಂತ. ಮೂರ್ತಿ ಎಲ್ಲ ಹೊಳೆಲ್ಲ ತಂದೆಯವರಿಗೆ ದೇವರ ನಿತ್ಯವೂ ಸಹ ಒಂದು ನದಿಯಲ್ಲಿ ಕಂಠಮಟ್ಟ ಪರ್ಯಂತ ನಿಂತ್ಕೊಂಡು ಅನುಷ್ಠಾನ ಮಾಡೋರು. ನದಿಯಲ್ಲಿ ಆ ಅನುಷ್ಠಾನ ಮಾಡುವ ಅರ್ಘ್ಯ ಕೊಡುವ ಸಂದರ್ಭದಲ್ಲಿ ಒಂದು ವಿಗ್ರಹ, ಆಂಜನೇಯನ ವಿಗ್ರಹ ಅವರ ಕೈಗೆ ಪಂಚಲೋಹದ ವಿಗ್ರಹ ಬಂದಿತ್ತು. ಶರಾವತಿ. ಅದು ಅದೇ ನಾವು ಇವತ್ತಿಗೂ ಸಹ ಪೂಜೆಯನ್ನ ಮುಖ್ಯವಾಗಿ ಅದನ್ನ ಇಟ್ಕೊಂಡಿದ್ದೇವೆ. ಇವತ್ತಿಗೂ ಅವ್ರು ಅದನ್ನ ಇಟ್ಕೊಂಡು ಆರಂಭದಲ್ಲಿ ಶುರು ಮಾಡ್ಕೊಂಡು ಬಂದ್ರು. ಆನಂತರ ಈ ಶಿಲಾ ವಿಗ್ರಹ ದಿವಿಗೆ ಅವಧೂತ ರಾಮಾನಂದ ಸ್ವಾಮಿಯವರಿಂದ ಇಲ್ಲಿ ಅದು ನೀಡಲ್ಪಡ್ತು. ಅದು ಸಹ ವಿಗ್ರಹ ಅನೇಕ ವರ್ಷಗಳ ಕಾಲ ನೀರಿನಲ್ಲೇ ಇದ್ದು ಅದು ಎಲ್ಲೂ ಸಹ ಪ್ರತಿಷ್ಠಾಪನೆಗೆ ಅಭಯ ಭಗವಂತನೇ ಕೊಟ್ಟಿರ್ಲಿಲ್ಲ. ಅವ್ರ ಪ್ರಸಾದ ಕೇಳಿದಾಗ ಯಾವಾಗ ಇಲ್ಲಿ ಪ್ರತಿಷ್ಠೆ ಮಾಡ್ಲಿಕ್ಕೆ ಪ್ರಶ್ನೆ ಮಾಡಿದಾಗ ಇಲ್ಲಿ ಪ್ರಸಾದ ಆಯ್ತು. ಆಮೇಲೆ ಗುರುಗಳೇ ಸ್ವತಃ ತಂದು ಇಲ್ಲಿ ಅದನ್ನು ಸ್ಥಾಪನೆ ಮಾಡಿಸಿದ್ರು 80ನೇ ಇಸ್ವಿಯಲ್ಲಿ. ಅಂದಿಂದ ನಂತರದ 86ರಲ್ಲಿ ದೇವಸ್ಥಾನ ಆಯ್ತು. ಮೊದಲೇ ಮನೆಯಲ್ಲೇ ಆ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಿದ್ವಿ. ಅಲ್ಲಿ ಪರ್ಯಂತರ ತಂದೆಗೆ ಸಿಕ್ಕಿದಂತ ವಿಗ್ರಹ ಏನಿತ್ತು ಅದನ್ನ ಇಟ್ಕೊಂಡು ನಿತ್ಯ ಪೂಜೆ ಮಾಡ್ತಿದ್ವಿ. ಈಗ ನಿಮ್ಗೀಗ ನೆಕ್ಸ್ಟ್ ಒಂದ್ ಕನ್ಸು ಇರ್ತದೆ ಅಂತಂದ್ರೆ ಇಂತಿಂತ ಸಮಾಜ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅಂತ. ನಿಮ್ಗೇನಾದ್ರು ಆ ತರದ್ ಏನಾದ್ರು ಕನ್ಸಿದ್ಯಾ? ಏನಾದ್ರು ಮತ್ತೇನಾದ್ರು ಒಂದು ಸಮಾಜ ಸೇವೆಗಳನ್ನು ಮಾಡಬೇಕು? ಸಮಾಜ ಸೇವೆಯಲ್ಲಿ ಅದರಲ್ಲೂ ಸಹ ಹೆಲ್ಪ್ ಟು ಹೆಲ್ಪ್ಲೆಸ್, ಯಾರು ಅಸಹಾಯಕರು ಇರ್ತಾರೋ ಅವರಿಗೆ ಸಹಾಯ ಮಾಡಬೇಕು. ಇವತ್ತು ಸಮಾಜದಲ್ಲಿ ಅಸಹಾಯಕರು ಅಂತ ನಾವು ಗುರುತಿಸೋದಾದ್ರೆ
ಹ್ಮ್ ನಿಜವಾಗಿ ದಿವ್ಯಾಂಗರು, ಹ್ಮ್ ಮೋದಿಯವರು ಬಂದ ನಂತರ ಕೊಟ್ಟಂತ ಹೆಸರು. ಹ್ಮ್ ದಿವ್ಯಾಂಗರಿಗಾಗಿ ಒಂದು ಯೋಜನೆಗಳನ್ನ ನಾವು ಮೊದಲಿಂದಲೂ ಸಣ್ಣ ಒಂದು ಯೋಚನೆ ಮಾಡಿದ್ವಿ. ಯಾಕಂದ್ರೆ ನಮ್ಮ ತಂದೆಯವರಿಗೆ ಒಂದು ಕಾಲು ಕಳ್ಕೊಂಡದ್ರಿಂದ ಹ್ಮ್ ಹ್ಮ್ ಅದರ ನೋವು, ಅದರ ಆಳ, ಇನ್ ಡೆಪ್ತ್ ಏನು ಅಂತ ನನಗೆ ಅದರ ಬಗ್ಗೆ ಕಲ್ಪನೆಗಳು ಮನಸ್ಸಿಗೆ ಇರೋದ್ರಿಂದ ಹ್ಮ್. ಅಂಥದ್ದೊಂದು ಯೋಜನೆಗಳು ನಾವು ಸಂಕಲ್ಪ ಮಾಡಿದ್ದೇವೆ. ಹ್ಮ್. ಬಹುಶಃ ಮುಂದಿನ ದಿನಗಳಲ್ಲಿ ಆ ಭಗವಂತ ಶಕ್ತಿ ಕೊಟ್ರೆ, ಈಗಾಗಲೇ ಅದಕ್ಕೆ ಪ್ರಾಜೆಕ್ಟ್ DPR ಸಹ ನಾವು ರೆಡಿ ಮಾಡಿದ್ದೇವೆ. ಹ್ಮ್. ಸಂದರ್ಭ ಬಂದ್ರೆ ಖಂಡಿತವಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡತಕ್ಕಂತ ಇಚ್ಛೆ ನಮ್ದು ಮಹದಾಸೆ ಇರುವಂತದ್ದು. ಯಾಕಂದ್ರೆ ದೇವಸ್ಥಾನ ಕಟ್ಟೋದು, ದೇವಸ್ಥಾನ ನಾವು ಮಾಡ್ತಾನೆ ಇದ್ದೇವೆ, ಆಗ್ತಾನೆ ಇದೆ. ನಮ್ಮ ಕ್ಷೇತ್ರ ಅಲ್ಲದೆ ಇಲ್ಲೇ ಪಕ್ಕದಲ್ಲಿ ಇರತಕ್ಕಂತ ಹಾಡಗೇರಿ ಸ್ಥಳದಲ್ಲಿ ಅಲ್ಲಿ ದೇವಸ್ಥಾನ ಹೊಸದಾಗಿಂದ ಕಟ್ಟಿ ಜೀರ್ಣೋದ್ಧಾರ ಮಾಡಿ ನಿತ್ಯ ಪೂಜೆ ನಡೀತಾ ಇದೆ. ನಾಗೋಡಿನಲ್ಲಿ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿಸ್ತಾ ಇದ್ದೇವೆ. ಇನ್ನು ದೇವಸ್ಥಾನ ಅಂತಿಮ ಘಟ್ಟದಲ್ಲಿ ಉಂಟು. ನಂತರ ಹೊನ್ನಾವರ ದತ್ತ ಮಂದಿರ ಇದೆ. ಹೀಗೆ ಅನೇಕ ರೀತಿಯಲ್ಲಿ ದೇವತಾ ಕಾರ್ಯ, ಧಾರ್ಮಿಕ ಕಾರ್ಯ ನಡೀತಿದೆ. ಆದ್ರೆ ಸಾಮಾಜಿಕ ವಿಚಾರಕ್ಕೆ ಬಂದಾಗ ನಾವು ಅಸಹಾಯಕರಿಗೆ ಮಾಡಬೇಕಾದ್ದು ಬಹಳ ಮಹತ್ವದ್ದು. ಮತ್ತೊಂದು ಅದೊಂದು ಡೀಮ್ಡ್ ಯೂನಿವರ್ಸಿಟಿ ರೀತಿಯಲ್ಲಿ ನಾವು ಮಾಡಿ ಇಡೀ ಮಾನವ ಜನಾಂಗಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಯೋಜನೆ ಆಗ್ತದೆ. ಅದು ಯಾಕಂದ್ರೆ ಹೆಲ್ಪ್ ಟು ಹೆಲ್ಪ್ಲೆಸ್ ಒಂದೇ ನನ್ನ ಧ್ಯೇಯ ವಾಕ್ಯದಲ್ಲಿ. ಅಸಹಾಯಕರಿಗೆ ಸಹಾಯ ಮಾಡಬೇಕು, ಯಾರಿಗೆ ಸಹಾಯ ಬೇಕೋ ಅವ್ರಿಗೆ ಮಾಡಬೇಕು. ನಿಜವಾದ ಅಸಹಾಯಕರು ಅಂಗಾಂಗ ಇದ್ದವರಲ್ಲ, ಅಂಗಾಂಗದಲ್ಲಿ ನಿಂತು ಇರತಕ್ಕಂಥವರೇ ಅಸಹಾಯಕರಾಗಿರ್ತಾರೆ. ಅಂಥವ್ರಿಗೆ ನಾವು ಸಹಾಯ ಮಾಡ್ತಕ್ಕಂಥ ಯೋಜನೆ, ಅಂಥವರಿಗೆ ಸಮಾಜದಲ್ಲಿ ಸಮಾನತೆಗೆ ತರತಕ್ಕಂಥ ಶಿಕ್ಷಣ ವ್ಯವಸ್ಥೆ ಅಲ್ಲಿ ಬರಬೇಕು ಅನ್ನೋ ಉದ್ದೇಶ, ಕನಸು ನಮ್ಮ ಮನಸ್ಸಲ್ಲಿದೆ. ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಸಂಸ್ಥಾನದ ಧರ್ಮದರ್ಶಿಗಳಾದಂತ ಮಾರುತಿ ಗುರುಜಿಯವರು ತಮ್ಮ ಬಿಡುವಿಲ್ಲದ ವೇಳೆಯಲ್ಲೂ ಕೂಡ ನಮಗೆ ಒಂದಿಷ್ಟು ಸಮಯಾವಕಾಶವನ್ನ ನೀಡಿ ಒಂದು ಧಾರ್ಮಿಕ ಸೇವೆ ಆಗಿರಬಹುದು ಅಥವಾ ಸಮಾಜ ಸೇವೆ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನಮ್ಗೆ ನೀಡಿದ್ದಾರೆ. ಗುರುಜಿಯವರೇ, ತುಂಬಾ ಧನ್ಯವಾದಗಳು. ಇದಾಗಿತ್ತು ಈ ಕ್ಷಣದ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಕೂಜಳ್ಳಿ ಟೈಮ್ಸ್ ಯಾವುದು ಶಾಶ್ವತವಲ್ಲ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.